ಹಾಯ್ ಎಲ್ಲರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತೊಂದು ಸ್ವೀಟ್ ಡಿಶ್ ಆಗಿ ಮಾಡ್ತಾಯಿದ್ದೀನಿ. ಇದು ಬೇಗನೆ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. 5-10 ಮಿನಿಟ್ಸಲ್ಲಿ ನಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಇದು ಏನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಇವಾಗ ನಾವು ಸದ್ಯಕ್ಕೆ ಈ ಸ್ವೀಟ್ ಮಾಡೋಕ್ಕೆ ಏನೇನು ಬೇಕು ಅಂತ ಒಂದು ಸರ್ತಿ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಬಟ್ಲಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡಿಲ್ಲ, ತರಿಯಾಗಿದೆ. ಆಮೇಲೆ 1/2 kg ಅಷ್ಟು ಬಾಂಬೆ ರವೆ, ಏಲಕ್ಕಿ, ಒಣದ್ರಾಕ್ಷಿ, 1 ಬಟ್ಲಷ್ಟು ಹಸಿ ಹಾಲು, ತುಪ್ಪ, ಡೆಸಿಕೇಟೆಡ್ ಕೋಕೋನಟ್ದು ರೆಡಿಮೇಡ್ ತೊಗೊಂಡಿದ್ದೀನಿ. ನೀವು ಮನೇಲೇ ಬೇಕಂದರೆ ಒಣಕೊಬ್ಬರಿದ್ದು ಪೌಡ್ರ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಒಂದು 2 ಟೀ ಸ್ಪೂನಷ್ಟು. ತುಪ್ಪ ಬಿಸಿ ಆದ ತಕ್ಷಣ ನಾವಿಲ್ಲಿ ಬಾಂಬೆ ರವೆನ ಹಾಕ್ಕೋಬೇಕು. ಇದು ಬಾಂಬೆ ರವೆನೇ ತೊಗೋಬೇಕು, ಚಿರೋಟಿ ರವೆ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ನಾನಿಲ್ಲಿ ಕೆಲವೊಂದು ಟಿಪ್ಸ್ ನಿಮಗೆ ಹೇಳ್ತೀನಿ, ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ನೋಡ್ಕೊಂಡು ಹೋಗಿ. ಯಾಕಂದರೆ ಕೆಲವೊಂದು ಟಿಪ್ಸ್ ಇದೆ ಈ ಸ್ವೀಟ್ ಮಾಡಬೇಕು ಅಂದರೆ. ಸ್ವಲ್ಪನೂ ನಮಗೆ ಹೆಚ್ಚು ಕಮ್ಮಿ ಆದರೆ ಆ ಸ್ವೀಟ್ ಪರ್ಫೆಕ್ಟಾಗಿ ಬರಲ್ಲ ನಮಗೆ ಮಾಡೋಕ್ಕೆ. ಅದಕ್ಕೋಸ್ಕರನೇ ವೀಡಿಯೋನ ಶಾರ್ಟ್ ಮಾಡಿಲ್ಲ. ಎಷ್ಟು ಲೆಂತ್ ಇದೆಯೋ ಅದೇ ಥರನೇ ನಾನು ಇಲ್ಲಿ ವೀಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಫುಲ್ ವೀಡಿಯೋನೇ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ರವೆ ಅಲ್ಲಿ ಹುರಿತಾ ಇದೆ. ಅಲ್ಲಿವರೆಗೂ ನಾನು 1 ಬಟ್ಲಷ್ಟು ಹಾಲು ತೊಗೊಂಡಿದ್ನಲ್ಲ, ಅದು ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಗ್ಯಾಸ್ ಅಂಟಿಸ್ಕೊಂಡು ನಾನು ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಲು ಕಾಯೋವರೆಗೂ ನಾನು ಈ ಕಡೆ ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ವೈಟ್ ಕಲರ್ ಇರೋದು ಕೆಂಪಗೆ ಬರಬೇಕು, ಆ ಥರ ಫ್ರೈ ಆಗಬೇಕು. ಯಾಕಂದರೆ ಮೇನ್ ಇದು ರವೆನ ನಾವು ನೀಟಾಗಿ ಎಷ್ಟು ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಸ್ವೀಟ್ನ ನಾವು 15 to 20 ಡೇಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ನಾವು. ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಳ್ಳಿ ರವೆನ ರೋಸ್ಟ್ ಮಾಡುವಾಗ. ಇಲ್ಲಿ ಜಾಸ್ತಿ ತುಪ್ಪದ ಅವಶ್ಯಕತೆ ನಮಗೆ ಇಲ್ಲ, ಜಸ್ಟ್ 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಅಷ್ಟೇ ಸಾಕು. 1/2 kg ರವೆ ಇದೆ ಇದು. ನಿಮಗೆ ಕಾಣಿಸ್ತಾ ಇರ್ಬೋದು, ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ನಮಗೆ ಗೊತ್ತಾಗುತ್ತೆ ರವೆ ಹುರಿದಾಗ ಒಂಥರ ಕಲರ್ ಚೇಂಜ್ ಆಗುತ್ತೆ, ಆಮೇಲೆ ಒಂದು ಘಮ ಬರುತ್ತೆ ನಮಗೆ ರವೆ ಹುರಿದಿರೋದು. ಅಲ್ಲಿವರೆಗೂ ನಾವು ಹುರ್ಕೋತಾನೆ ಇರಬೇಕು. ಇವಾಗ ಆಗಿದೆ ನೋಡಿ, ರವೆ ಫುಲ್ ಕಲರ್ ಚೇಂಜ್ ಆಗಿದೆ. ಇವಾಗ ರವೆ ಹುರಿದಿದೆ. ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಆನಲ್ಲೇ ಇರಲಿ. ನೋಡಿ, ಇವಾಗ ಈ ಕಡೆ ಹಾಲನ್ನು ಉಕ್ಕು ಬಂದಿದೆ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈ ಥರ ಉಕ್ಕು ಬರಬೇಕು ಹಾಲು ನಮಗೆ. ಹಾಲು ಉಕ್ಕು ಬರೋವರೆಗೂ ಕಾಯಿಸ್ಕೋಬೇಕು, ಹಸಿ ಬಿಸಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ಹಾಲನ್ನ. ನೋಡಿ, ಇವಾಗ ಆಗಿದೆ ರವೆ ನಮ್ಮದು. ಇವಾಗ ಇದಕ್ಕೆ ನಾನು ಡೆಸಿಕೇಟೆಡ್ ಕೋಕೋನಟ್ ತೊಗೊಂಡಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೀವು ಮನೆಯಲ್ಲೇ ಬೇಕಂದರೆ ಒಣಕೊಬ್ಬರಿ ಇದ್ದರೆ ನೀವು ತುರಿ ಮಾಡಿಕೊಂಡು ಹಾಕೋಬೋದು. ಆಮೇಲೆ ಒಣದ್ರಾಕ್ಷಿ 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೆ, ಅದನ್ನು ಕೂಡ ಸೇರಿಸಿ ನಾನಿಲ್ಲಿ ಇನ್ನೊಂದು ಸರ್ತಿ ರೋಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಈ ಥರ ರವೆಯಲ್ಲಿ ನಾವು ಕೊಬ್ಬರಿನ ಹಾಕಿ ರೋಸ್ಟ್ ಮಾಡ್ಕೊಂಡಾಗ ಒಂಥರ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ನಮಗೆ. ಚಿಕ್ಕ ಟಿಪ್ಸ್ ಇದೆ ಫ್ರೆಂಡ್ಸ್, ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಯಾವುದೇ ಅಡುಗೆ ಆಗಲಿ ಯಾವುದೇ ಸ್ವೀಟ್ ಆಗಲಿ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಇವಾಗ ಹಬ್ಬಗಳ ಟೈಮಲ್ಲಂತೂ ನಮಗೆ ಸ್ವೀಟ್ದು ತುಂಬಾ ಅವಶ್ಯಕತೆ ಇರುತ್ತೆ. ಏನು ಮಾಡಬೇಕು ಏನಿಲ್ಲ ಅಂತ ಎಷ್ಟು ಸ್ವೀಟ್ ಮಾಡಿದ್ರು, ಎಷ್ಟು ಸ್ವೀಟ್ ರೆಸಿಪಿಗಳನ್ನ ನೋಡಿದ್ರು ಕಡಿಮೆನೇ ಅನಿಸುತ್ತೆ ನಮಗೆ. ಅದಕ್ಕೋಸ್ಕರ ಇದು ಬೇಗನೆ ಆಗುವಂಥದ್ದು, ಆಮೇಲೆ ತಿನ್ನೋಕ್ಕೂ ಅಷ್ಟೇ ಅದ್ಭುತವಾಗಿರುತ್ತೆ. ನೋಡಿ, ಇವಾಗ ಆಗಿದೆ. ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲಿ ಪ್ಲೇಟ್ ತೊಗೊಂಡಿದ್ದೀನಿ, ಒಂದು ತಟ್ಟೆನ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಹುರಿದಿರೋ ರವೆನ. ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು, ಕಲರ್ ಫುಲ್ ಚೇಂಜ್ ಆಗಿದೆ. ಬೆಳ್ಳಗಿರೋ ರವೆ ಕೆಂಪಗಾಗಿದೆ. ಈ ಥರ ಹುರ್ಕೋಬೇಕು, ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಪೇಷನ್ಸ್ ಕೆಲಸ ಇದು. ಆಮೇಲೆ ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು, 1 ಟೀ ಸ್ಪೂನಷ್ಟು ಜಜ್ಜಿ. ಆಮೇಲೆ 1 ಬಟ್ಲಷ್ಟು ಸಕ್ಕರೆನ ನಾನು ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಫುಲ್ ಫೈನಾಗಿ ನಾನು ಪೇಸ್ಟ್ ಮಾಡ್ಕೊಂಡಿಲ್ಲ, ಇಲ್ಲಿ ಪೌಡ್ರ್ ಮಾಡ್ಕೊಂಡಿಲ್ಲ. ಸ್ವಲ್ಪ ತರಿಯಾಗೇ ಇರಲಿ. ಏನಾಗುತ್ತೆ ಅಂದರೆ ಫುಲ್ ಸಣ್ಣಗೆ ಮಾಡ್ಕೊಂಬಿಟ್ರೆ, ನಾವು ಹಿಟ್ಟು ಥರ ಮಾಡ್ಕೊಂಬಿಟ್ರೆ ಆಮೇಲೆ ನಮಗೆ ಇದು ಸ್ವೀಟ್ ಮಾಡೋಕ್ಕೆ ಬರಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ. ಅದಕ್ಕೆ ಫ್ರೆಂಡ್ಸ್ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಇವಾಗ ಹೇಳ್ತೀನಿ ನೋಡಿ. ನಾನಿಲ್ಲಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ಇಲ್ಲಿ ರವೆ ಉಂಡೆಗೆ ನಾನು ಪಾಕ ಆಗಲಿ ನೀರಾಗಲಿ ಯಾವುದು ಸೇರಿಸ್ತಾ ಇಲ್ಲ. ನಾನಿಲ್ಲಿ ಹಾಲಲ್ಲಿ ಮಾಡ್ಕೋತಾ ಇದ್ದೀನಿ. ಹಾಲು ಫುಲ್ ಕುದಿ ಬರಬೇಕು ಫ್ರೆಂಡ್ಸ್. ನಾನು ಆವಾಗಲೇ ನಿಮಗೆ ತೋರಿಸಿದ್ದೆ ನೋಡಿ, ಆ ಥರ ಕುದಿ ಬರಬೇಕು. ತಣ್ಣಗಿರೋ ಹಾಲಾದರೆ ನಮಗೆ ಲಡ್ಡು ಕಟ್ಟಕ್ಕೆ ಬರಲ್ಲ.
ನೋಡಿ ಈ ಥರ ಕೈ ಸುಡ್ತಾ ಇದೆ, ನನಗೆ ಕಟ್ಟೋಕ್ಕಾಗ್ತಾಯಿಲ್ಲ. ಆ ಥರ ಬಿಸಿ ಇರಬೇಕು. ಏನಕ್ಕಂದರೆ ನಾವು ಬಿಸಿ ಇರೋ ಹಾಲನ್ನ ಈ ಥರ ರವೆಯಲ್ಲಿ ಹಾಕೊಂಡ್ಬಿಟ್ರೆ ರವೆ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ. ಆಮೇಲೆ ಸಕ್ಕರೆ ಕೂಡ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ, ಅಷ್ಟು ಮೆತ್ತಗಾಗುತ್ತೆ ಫ್ರೆಂಡ್ಸ್ ಇದು. ನೋಡಿ ಕೈ ಸುಡ್ತಾ ಇದೆ, ನನಗೆ ಕಟ್ಟೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಅದೇ ಥರ ಬಿಸಿ ಇರೋ ಹಾಲೇ ತೊಗೋಬೇಕು. ಸ್ವಲ್ಪ ಜಾಗರೂಕತೆಯಿಂದನೇ ಲಾಡುಗಳನ್ನ ಕಟ್ಕೊಳ್ಳಿ, ಬಿಸಿ ಇರುತ್ತೆ. ನೋಡಿ ನಾನು ಇವಾಗ ಕಟ್ತಾ ಇದ್ದೀನಿ ಲಾಡುಗಳನ್ನ. ಎಷ್ಟು ಪರ್ಫೆಕ್ಟಾಗಿ ಬರುತ್ತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಲು ಮಾತ್ರ ತಣ್ಣಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ವೇಳೆ ತಣ್ಣಗಾದರೂ ಕೂಡ ತಿರ್ಗಾ ಮತ್ತೆ ಉಕ್ಕು ಬರಬೇಕು, ಅಲ್ಲಿವರೆಗೂ ಕಾಸ್ಕೊಳ್ಳಿ. ಯಾಕಂದರೆ ಹಾಲು ತಣ್ಣಗಾದರೆ ನಮಗೆ ಉಂಡೆ ಕಟ್ಟಕ್ಕೆ ಬರಲ್ಲ, ಉಂಡೆ ಒಡೆದೋಗುತ್ತೆ ಕೈಯಲ್ಲಿ. ಒಂದು ವೇಳೆ ನಾವು ಕಟ್ಟಿದ್ರೂ ಕೂಡ ಆಮೇಲೆ ಅದು ನಾವು ಹಿಂಗೆ ಹಿಡ್ಕೊಂಡು ತಿನ್ನೋವಾಗ ಅದು ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಯಾವ ಥರ ಆಗಿದೆ ಉಂಡೆ, ತುಂಬ ಚೆನ್ನಾಗಾಗುತ್ತೆ. ಹಾಲನ್ನ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ನೋಡಿ ಇಲ್ಲಿ ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ರವೆ ತೊಗೊಂಡು ಒಂದು 3-4 ಟೀ ಸ್ಪೂನಷ್ಟು ಬಿಸಿ ಹಾಲನ್ನ ಸೇರಿಸ್ಕೊಂಡು ಕಟ್ತಾಯಿದ್ದೀನಿ. ಒಂದೇ ಸಲನೇ ರವೆಯಲ್ಲಿ ಫುಲ್ ಹಾಲು ಹಾಕ್ಕೊಂಡು ಒಂದೇ ಸಲ ಕಟ್ತೀನಂದರೆ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ, ಯಾಕಂದರೆ ಹಾಲು ತಣ್ಣಗಾಗಿ ಹೋಗ್ಬಿಟ್ರೆ ಅದು ಪಾಯಸದ ಥರ ಆಗಿಬಿಡುತ್ತೆ, ನಮಗೆ ರವೆ ಉಂಡೆ ಕಟ್ಟಕ್ಕೆ ಬರಲ್ಲ. ನೋಡಿ ಇವಾಗ ನಾನು ಮತ್ತೆ ತಿರ್ಗಾ ಹಾಲು ನಂದು ತಣ್ಣಗಾಗಿತ್ತು, ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ನಿಮಗೆ ಎಷ್ಟು ಬೇಕು, ನಿಮಗೆ ಉಂಡೆ ಕಟ್ಟೋಕ್ಕೆ ಗೊತ್ತಾಗುತ್ತೆ. ನಿಮಗೆ ಅಲ್ಲಿ ಕೈಯಿಂದ ನೀವು ಉಂಡೆ ಕಟ್ಟೋವಾಗ ಅದು ಬರ್ತಾ ಇಲ್ಲ ಅಂದರೆ 1 ಟೀ ಸ್ಪೂನಷ್ಟು ಮತ್ತೆ ತಿರ್ಗಾ ಹಾಲು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ರವೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ನೋಡಿ ಉಂಡೆ ಕಟ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಉಂಡೆಗಳು ಬರ್ತಾ ಇದೆ ಅಂತ. ಇದೇ ಥರ ಎಲ್ಲ ಉಂಡೆಗಳನ್ನು ಇದೇ ಥರ ಕಟ್ಕೋಬೇಕು. ಏನಿಲ್ಲ ಫ್ರೆಂಡ್ಸ್, ಇಲ್ಲಿ ಹಾಲು ತಣ್ಣಗಾದರೆ ಹಾಲನ್ನ ತಿರ್ಗಾ ಕಾಯಿಸ್ಕೋಬೇಕು. ಆಮೇಲೆ ಮೇನ್ ರವೆ ಹುರ್ಕೋಬೇಕು, ಅದೇ ಮೇಯ್ನು. ಇಲ್ಲಿ ಬೇರೆ ಡ್ರೈ ಫ್ರೂಟ್ಸು ನಿಮಗೆ ಇಷ್ಟ ಆದರೆ ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಕಿಸ್ಮಿಸ್ ಎಲ್ಲ ಅಂದರೆ ಡ್ರೈ ಫ್ರೂಟ್ಸಲ್ಲಿ ನಾನಿಲ್ಲಿ ಒಣದ್ರಾಕ್ಷಿ ಹಾಕಿದ್ದೀನಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಲಾಡುಗೂ ಎದ್ದು ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದು. ಕ್ವಿಕ್ಕಾಗಿ 5-10 ಮಿನಿಟ್ಸಲ್ಲಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.